ಅಯ್ಯೋ, ಪ್ರೀತು ಹೊರಟು ಇಷ್ಟೊತ್ತಾಯ್ತು. ಒಂದು ಫೋನು ಇಲ್ಲ, ಮೆಸೇಜು ಇಲ್ಲ, ಏನು ಮಾಡಿಲ್ಲ. ಏನ್ ಮಾಡ್ತಾ ಇದ್ದಾನೋ, ಏನಾದ್ರೂ ತಿನ್ನೋ ಇಲ್ವೋನೂ ಗೊತ್ತಿಲ್ಲ. ಕಾಲ್ ಮಾಡಿದ್ರೆ ಕನೆಕ್ಟು ಆಗ್ತಾ ಇಲ್ಲ. ಅಯ್ಯೋ, ಎಲ್ಲಿದ್ದಾನೋ, ಏನ್ ಮಾಡ್ತಾ ಇದ್ದಾನೋ ಒಂದು ಗೊತ್ತಾಗ್ತಾ ಇಲ್ವಲ್ಲ. ಕಾತಿ, ಏನಿದು? ಬೆಳಿಗ್ಗೆಯಿಂದ ಆಫೀಸ್ಗೂ ಹೋಗದೆ, ಸರಿಯಾಗಿ ಊಟ ತಿಂಡಿ ಮಾಡದೆ ಈ ರೀತಿ ಟೆನ್ಷನ್ ಮಾಡ್ಕೊಂಡು ಕೂತ್ರೆ ಹೇಗೆ ಹೇಳು? ನೋಡು, ಪ್ರೀತಮ್ ಏನು ಚಿಕ್ಕ ಹುಡುಗ ಅಲ್ಲ ಕಾತಿ. ಅದು ಅಲ್ಲದೆ ಅವ್ನು ಲಂಡನ್ಗೆ ಫಸ್ಟ್ ಟೈಮ್ ಏನು ಹೋಗ್ತಾ ಇಲ್ಲ. ಅರ್ಥ ಮಾಡ್ಕೋ. ಅರ್ಥ ಮಾಡ್ಕೊಳ್ಬೇಕಾಗಿರೋದು ನಾನಲ್ಲ ಪ್ರಬಲ, ನೀನು. ಪ್ರೀತಮ್ ಇವಾಗ ಲಂಡನ್ಗೆ ಹೋಗ್ತಾ ಇರೋದಕ್ಕೂ ಮುಂಚೆ ಲಂಡನ್ಗೆ ಹೋಗಿರೋದಕ್ಕೂ ಡಿಫ್ರೆನ್ಸ್ ಇದೆ. ಅವಾಗ ಅವನು ಎಜುಕೇಶನ್ಗೋಸ್ಕರ ಹೋಗಿದ್ದ. ನಾವು ಸಂತೋಷದಿಂದ ಅವನನ್ನ ಕಳಿಸ್ಕೊಟ್ವಿ. ಮನೇಲಿ ಎಲ್ಲರೂ ಖುಷಿಯಾಗಿದ್ರು. ಆದ್ರೆ ಇವಾಗ ಅವನು ಹೋಗ್ತಾ ಇರೋದು ಸಂಕಟ, ನೋವು, ದುಃಖ ಎಲ್ಲ ಹೊತ್ಕೊಂಡು ಹೋಗ್ತಾ ಇದ್ದಾನೆ. ಮನೇಲೂ ಅಷ್ಟೇ ಅಸಮಾಧಾನ ಇದೆ. ಇಷ್ಟೆಲ್ಲ ಗೊತ್ತಿದ್ರು ಸಮಾಧಾನವಾಗಿರು ಅಂತ ಹೇಳ್ತಾ ಇದೆಯಲ್ಲ ಪ್ರಬಲ. ಪ್ರೀತಮ್ ರೀಚ್ ಆಗಿದ್ದಾನೋ ಇಲ್ವೋ? ಒಂದು ಫೋನ್ ಇಲ್ಲ, ಮೆಸೇಜ್ ಇಲ್ಲ. ನಾನು ಕಾಲ್ ಮಾಡಿದ್ರೆ ಕನೆಕ್ಟ್ ಆಗ್ತಾ ಇಲ್ಲ. ಸರಿ, ನನ್ಗೊಂದು ಹೆಲ್ಪ್ ಮಾಡ್ತೀಯಾ? ಫ್ಲೈಟ್ ಎಲ್ಲಿದೆ, ಎಷ್ಟೊತ್ತಿಗೆ ರೀಚ್ ಆಗುತ್ತೆ ಅಂತ ಫೈಂಡ್ ಔಟ್ ಮಾಡಿ ಹೇಳ್ತೀಯಾ ಪ್ಲೀಸ್? ಕಾತಿ, ಇಷ್ಟೊಂದು ಟೆನ್ಷನ್ ಮಾಡ್ಕೋಬೇಡ. ನೋಡು, ಅವನು ಸೇಫ್ ಆಗಿ ರೀಚ್ ಆಗ್ತಾನೆ. ಕಾಲ್ ಮಾಡ್ತಾನೆ, ಡೋಂಟ್ ವರಿ. ನೋ ಪ್ರಬಲ, ನೋ. ಪ್ರೀತಮ್ ಸೇಫ್ ಆಗಿ ರೀಚ್ ಆಗಿದ್ದಾನೆ ಅಂತ ಕಾಲ್ ಮಾಡೋವರೆಗೂ ನನಗೆ ಸಮಾಧಾನ ಆಗಲ್ಲ. ಕಾತಿ, ಟೆನ್ಷನ್ ಮಾಡ್ಕೋಬೇಡ. ಪ್ರೀತು ಸೇಫ್ ಆಗಿ ರೀಚ್ ಆಗ್ತಾನೆ, ಆಮೇಲೆ ಕಾಲ್ ಕೂಡ ಮಾಡ್ತಾನೆ. ಯು ಜಸ್ಟ್ ರಿಲ್ಯಾಕ್ಸ್. ಓ ಹೌದು, ರಿಲ್ಯಾಕ್ಸ್ ಆಗಿರ್ಬೇಕು. ನೀವು ಮಾಡಿರೋ ಕೆಲಸಕ್ಕೆ ರಿಲ್ಯಾಕ್ಸ್ ಆಗೇ ಇರಬೇಕು. ನಾನೇನ್ ಮಾಡಿದೆ? ಏನ್ ಮಾಡಿದ್ರ? ಇನ್ನು ಏನ್ ಮಾಡೋದು ಬಾಕಿ ಇದೆ ಅಪ್ಪ? ಆ ಮನೆ ಹಾಳಿ ಕಾವೇರಿನ ಮದ್ವೆ ಮಾಡ್ಕೊಂಡ್ ಮನೆ ಕರ್ಕೊಂಡ್ ಬಂದಾಗಿಂದ ನಿಮ್ಗೆ ಮಕ್ಳ ಮೇಲೆ ಪ್ರೀತಿನೇ ಇಲ್ಲ. ಅವಳು ನಿಮ್ ಮಕ್ಳನ್ನ ಒಬ್ಬೊಬ್ರಾಗೆ ನಿಮ್ಮಿಂದ ದೂರ ಮಾಡ್ತಾ ಇದ್ದಾಳೆ. ನಮ್ಮನ್ನೆಲ್ಲ ಕೆಲಸದವ್ರ ತರ ಟ್ರೀಟ್ ಮಾಡ್ತಾ ಇದ್ದಾಳೆ. ಆದ್ರೆ ನಿಮ್ಗೊಂಚೂರಾದ್ರೂ ಟೆನ್ಷನ್ ಆಯ್ತಾ? ಇಲ್ಲ. ಯಾಕೆ ಅಂದ್ರೆ ನಿಮ್ಗೆ ನಿಮ್ ಹೆಂಡ್ತಿನೇ ಇಂಪಾರ್ಟೆಂಟ್ ಆದ್ಲು. ನಮ್ಮ ಮೇಲೆ ನಿಮ್ಗೊಂಚೂರು ಕಾಳಜಿನೇ ಇಲ್ಲ. ಈ ವಯಸ್ಸಲ್ಲಿ ಎಲ್ಲರೂ ಫ್ಯಾಮಿಲಿ ಜೊತೆ, ಮೊಮ್ಮಕ್ಕಳ ಜೊತೆ ಚೆನ್ನಾಗಿ ಬದುಕಿ ಬಾಳ್ಬೇಕು ಅಂತ ಬಯಸ್ತಾರೆ. ಆದ್ರೆ ನಿಮ್ಗೆ ಅದು ಬೇಕಾಗಿಲ್ಲ. ಒಂದು ಯಂಗ್ ಆಗಿರೋ ಹೆಂಡತಿ ಬೇಕಾಯ್ತು ಅಲ್ವಾ ಅಪ್ಪ? BP ಶುಗರ್ ಇರೋ ವಯಸ್ಸಲ್ಲಿ ಸ್ವೀಟ್ ತಿನ್ನೋ ಆಸೆ ಆಗಿರಬೇಕು ಅಲ್ವಾ ಮಾವ? ಪ್ರಬಲ, ಮೈಂಡ್ ಯುವರ್ ವರ್ಡ್ಸ್. ಸುಮ್ಮನೆ ಇದ್ದೀನಿ ಅಂತ ಏನೇನೋ ಬಾಯಿಗೆ ಬಂದಾಗ ಮಾತಾಡಬೇಡಿ. ನೀವು ಒಪ್ಕೊಳ್ದೇ ಇರಿ. ಕಾವೇರಿ ನನ್ನ ಹೆಂಡತಿ. ಅವಳ ಬಗ್ಗೆ ಏನಾದರೂ ತಪ್ಪಾಗಿ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಓಹೋ, ನಿಮ್ ಹೆಂಡತಿ ಬಗ್ಗೆ ಮಾತಾಡಿದ ತಕ್ಷಣ ನಿಮಗ್ ತುಂಬಾ ಕೋಪ ಬಂತು ಅಲ್ವಾ? ನನ್ ತಮ್ಮ ಪ್ರೀತು ನನ್ನನ್ನ ಬಿಟ್ಟು, ನಮ್ಮ ಮನೆನ ಬಿಟ್ಟು ಎಲ್ಲರಿಂದ ದೂರ ಲಂಡನ್ಗೆ ವಾಪಸ್ ಹೋಗಿದ್ದಾನೆ. ನನಗೆ ಎಷ್ಟು ನೋವು, ದುಃಖ, ಸಂಕಟ ಆಗ್ತಿದೆ ಅಂತ ನಿಮಗ್ ಗೊತ್ತಾ? ನಾನೇನ್ ಮಾಡ್ಲಿ ಇವಾಗ? ಏನು ಮಾಡೋದಕ್ಕಾಗಲ್ಲ. ಇದಕ್ಕೆಲ್ಲ ಕಾರಣ ನೀವು, ನಿಮ್ಮ ಹೆಂಡತಿ. ಅವಳನ್ನ ಮದ್ವೆ ಆಗಿ ಮನೆಗೆ ಕರ್ಕೊಂಡ್ ಬಂದಾಗಿಂದ ಅವನ್ ಮನ್ಸು ಒಡೆದು ಒಂದ್ ಮೂಲೆಗೆ ಸೇರಿದ್ದ. ಇವಾಗ ಸ್ವಲ್ಪ ಚೇತರಿಸ್ಕೊಳ್ತಾ ಇದ್ದ, ಮತ್ತೆ ಮುಂಚೆ ತರನೇ ಆಗ್ತಾ ಇದ್ದ. ಆದ್ರೆ ಆ ನಿಮ್ಮ ಹೆಂಡತಿ ಚಾಲೆಂಜ್ ಮಾಡಿ ಅವನನ್ನ ಟ್ರಿಗರ್ ಮಾಡಿ ಮತ್ತೆ ಚಕ್ರವ್ಯೂಹದಲ್ಲಿ ಸಿಲುಕಿಸಿ ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗೋ ತರ ಮಾಡಿದ್ಲು. ಇದೆಲ್ಲ ಸತ್ಯ. ನಾನ್ ನಿಮ್ಮ ಹತ್ರ ಹೇಳ್ಬೇಕಾದ್ರೆ ನೀವು ಅವಳ ಮೇಲೆ ಕೋಪ ಮಾಡ್ಕೊಳ್ಳೋದ್ ಬಿಟ್ಟು ನನ್ ಮೇಲೆ ಕೋಪ ಮಾಡ್ಕೋತಾ ಇದ್ದೀರಾ. ದುಃಖದಿಂದ, ಕೋಪದಿಂದ ಹೋಗಿರೋ ನನ್ನ ತಮ್ಮ ಅಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಅದಕ್ಕೆಲ್ಲ ಯಾರ್ ಹೊಣೆ? ನೀವು ನಿಮ್ ಹೆಂಡತಿ ಹೊಣೆ ಆಗ್ತೀರಾ? ಹಾಗೇನಾದ್ರೂ ನನ್ನ ತಮ್ಮ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ನಿಮ್ಮ ಮಗಳು ಕಾತ್ಯಾಯಿನಿ ಅನ್ನೋದನ್ನ ಮರ್ತು ಕಾಳಿ ಆಗ್ಬೇಕಾಗತ್ತೆ. ಕಾಳಿ ಆದ್ರೆ ಏನಾಗತ್ತೆ ಅಂತ ಗೊತ್ತು ತಾನೆ. ಒಬ್ಬೊಬ್ರು ರುಂಡಾನು ಚಂಡಾಡ್ಬಿಡ್ತೀನಿ.